ನಮಸ್ಕಾರ ಕರುನಾಡು. ನಾನು ನಿಮ್ಮ ಏಕಾಂಗಿ ಸಂಚಾರಿ ರಾಕಿಂಗ್ ಅಡ್ವೆಂಚರ್ನ ಪಯಣಿಗ ಹರೀಶ್. ಇವತ್ತು ನಮ್ಮ ಊರಿನ ಕಡೆ ಪಯಣ, ಹಾಗೆ ನಮ್ಮ ಊರಿನ ಸುತ್ತಮುತ್ತ ಇರುವ ಕೆಲವೊಂದು 2 ಪ್ಲೇಸ್ ತೋರಿಸ್ತೀನಿ ನಿಮಗೆ. ಬನ್ನಿ, ನಮ್ಮ ಊರ ಕಡೆ ಹೋಗಿ ಪಯಣ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಸಿಗುವ. ಹಾಗೆ ಯಾರೆಲ್ಲ ವೀಕೆಂಡು ಒಂದು ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ಕಾಂಟ್ಯಾಕ್ಟ್ ಮಾಡಿ ನನ್ನ. ನಾನು ನಿಮ್ಮ ಏಕಾಂಗಿ ಸಂಚಾರಿ, ನಿಮ್ಮ ಈ ದಿನದ ಗೈಡಾಗಿ ಬರ್ತೀನಿ. ಹಾಗೆ ನಿಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡಿ ನಮ್ಮ ಹೊಟ್ಟೆಪಾಡಿಗೆ. ನೋಡಿ, ನಮ್ಮ ಯಲ್ಲೇರಾಂಪುರ ಇದು ಈ ಒಂದು ರೋಡ್ ಒಂದು ಪಾವಗಡ ಮೇನ್ ರೋಟು, ಇರೆಕ್ಸಂದ್ರ ಕಾಲೋನಿ ನಿಯರ್ ಬೈ ಇರೋದು. ನೋಡಿ, ಇಲ್ಲಿ ಈಶ್ವರ ಹಾಗೂ ನಮ್ಮ ಆಂಜನೇಯನ ವಿಗ್ರಹ ಇರುವ ಸ್ಥಳ ಇದೆ. ಈ ಬೋರ್ಡ್ ಹತ್ರ ಬಂದರೆ ನೀವು ಈ ಕಡೆ ನೋಡಿ, ಇಲ್ಲಿ 2 ದಾರಿ ಇದೆ. ಲೆಫ್ಟ್ ಸೈಡ್ ಹೋಗಬೇಕು, ಇದು ಮೇಲ್ಗಡೆ ಹೋಗಬೇಕು. ನೋಡಿ, ಅಲ್ಲೊಂದು ವಿಗ್ರಹ ಕಾಣ್ತಿದೆ, ಇನ್ನು ಈಗ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಆಂಜನೇಯನ ವಿಗ್ರಹ ಅದು. ಇದ್ರ ಮೇಲ್ಗಡೆ ಹೋದರೆ ನಮ್ಮ ಆಂಜನೇಯನ ವಿಗ್ರಹ ಇದೆ. ಬನ್ನಿ ಹೋಗಿ ತೋರಿಸ್ತೀನಿ. ನೋಡಿ, ಇದು ಕಟ್ತಾ ಇನ್ನೂ ಬಿಲ್ಡ್ ಮಾಡ್ತಾವ್ರೆ. ಇದು ಮೋಸ್ಟ್ಲಿ ಆಂಜನೇಯಂದು ಅಥವಾ ಬುದ್ಧನ ವಿಗ್ರಹ ಇರುತ್ತೆ. ಅದರ ಆಪೋಸಿಟ್ಟು ಯಲ್ಲೇರಾಂಪುರ ಕೆರೆ ಏನು ನೋಡ್ತಾ ಇದ್ದೀರಾ. ಒಂಚೂರು ಮುಂದಕ್ಕೆ ಹೋದರೆ ನಮ್ಮ ಆಂಜನೇಯ ವಿಗ್ರಹ. ಫೈನಲಿ ವಿಗ್ರಹ. ನೋಡಿ, ಶಿವನ ದೇವಸ್ಥಾನದಿಂದ ಒಂಚೂರು ಮುಂದೆ ಬಂದರೆ ಆಂಜನೇಯನ ದೇವಸ್ಥಾನ. ವಿಗ್ರಹ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ಕೆಲವೊಂದು ಮೂವಿ ಶೂಟಿಂಗ್ ಕೂಡ ಆಗಿದೆ. ಇಲ್ಲಿ ಒಂದು ದೇವಸ್ಥಾನ ಒಳ್ಳೆ ಫೈಟಿಂಗ್ ಸೀನ್ ಎಲ್ಲ ನಡೆಯುತ್ತೆ ಇಲ್ಲಿ. ಆ್ಯಂಡ್ ಅದರ ಆಪೋಸಿಟ್ಟಾಗೆ ಇನ್ನೊಂದು ಇಲ್ಲಿ ವಿಗ್ರಹ ಕೆತ್ತುತ್ತಾ ಇದ್ದಾರೆ. ಇದು ಕೂಡ ಆಂಜನೇಯಂದು. ಅದರ ಮುಂಭಾಗ ನೋಡಿ, ಒಂದು ಅದ್ಭುತವಾದ ನಮ್ಮ ಯಲ್ಲೇರಾಂಪುರ ಕೆರೆ ಎಷ್ಟು ಸೂಪರಾಗೈತೆ. ಈಗ ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇದೆ ನೋಡಿ. ಯಲ್ಲೇರಾಂಪುರ ಕೆರೆ ಇದು. ಎತ್ತಿನ ಹೊಳೆ ಕಾಮಗಾರಿ ಕೂಡ ನಡೀತಾ ಇದೆ ಇಲ್ಲಿ ಪಕ್ಕದಲ್ಲಿ. ಇಲ್ಲಿ ಕೂಡ ರೋಡಿಗೆ ನಿಯರ್ ಬೈ ಇದು ಕೂಡ ಇಲ್ಲಿ ಒಂದು ಆಂಜನೇಯ ವಿಗ್ರಹ ಕೆತ್ತಾ ಇದ್ದಾರೆ. ಆಪೋಸಿಟ್ ಹೋಗಿ ತೋರಿಸ್ತೀನಿ ಆಮೇಲೆ. ನೋಡಿ, ಸಖತ್ತಾಗೈತೆ. ಸುತ್ತಮುತ್ತ ಬೆಟ್ಟ ಗುಡ್ಡ, ಅದರ ಮಧ್ಯದಲ್ಲಿ ಹಿಂದೆಗಡೆ ನಮ್ಮ ಶಿವನ ವಿಗ್ರಹ, ಮುಂದೆಗಡೆ ಶ್ರೀ ಆಂಜನೇಯನ ಸನ್ನಿಧಿ. ಎಲ್ಲ ದೇವಸ್ಥಾನ ಮಾಡಿದ್ಮೇಲೆ ಇನ್ನೂ ಸೂಪರಾಗಿ ಕಾಣುತ್ತೆ. ಅವಾಗ ಅಮ್ಮ ಕೂಡ ಬಂದು ತೋರಿಸ್ತೀನಿ. ಇನ್ನು ಕಾಮಗಾರಿ ನಡೀತಾ ಇದೆ, ಪ್ರಗತಿಯಲ್ಲಿದೆ. ನೋಡ್ರಿ, ನಮ್ಮ ಕೊರಟಗೆರೆ ಮೇನ್ ರೋಡಲ್ಲಿರುವ ಹೈವೇ, ಇಲ್ಲೊಂದು ಗ್ರಾಮ ಇದೆ, ತಗ್ನಳ್ಳಿ ಹಾಗೂ ಇರೆಕ್ಸಂದ್ರ ಕಾಲೋನಿ ನಡುವೆ ಏನೋ ಎತ್ತಿನ ಹೊಳೆ ಕಾಮಗಾರಿ ನಡೀತಿದೆ. ಅಲ್ಲಿರುವಂತಹ ಒಂದು ಶಿವನ ವಿಗ್ರಹ. ಹಾಗೆ ಇದರ ಆಪೋಸಿಟಲ್ಲಿ ಅಲ್ಲೊಂದು ಆಂಜನೇಯನ ವಿಗ್ರಹ ಕೂಡ ಇದೆ. ಬಟ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇನ್ನು. ಈಗ
ಯಾರಿಲ್ಲ. ನೋಡಬೇಕು ಅಂತೇಳಿ ಆ ಕಡೆ ಹತ್ತು ಬಂದಿದ್ದು. ಈ ಆಫ್ ರೋಡಿಂಗ್ ಮಾಡೋದೇ ಒಂಥರ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ರಿಲ್ ಇಲ್ಲ. ಮೋಸ್ಟ್ಲಿ ಒಳಗೆ ಒಂದು ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ಕೂಡ ಇದೆ ಅನಿಸುತ್ತೆ. ಬಟ್ ಒಳಗೆ ಹೋಗಿಲ್ಲ, ಯಾಕೆಂದರೆ ಒಬ್ಬನೇ ಇರೋದು. ಜೊತೆಗೆ ಯಾರೋ ಇಲ್ಲಿ ಹೋಗ್ತಿದ್ರೆ ಹೋಗೋದಿತ್ತು. ನೆಕ್ಸ್ಟ್ ಟೈಮ್ ಯಾವಾಗ ನಾನು ಟ್ರೈ ಮಾಡುವ. ಇನ್ನೊಂದು ಈ ಪ್ಲೇಸ್ಗಳು ಹೆಂಗೆ ಅಂದರೆ ಸುತ್ತಮುತ್ತ ಅಂತ ನೋಡಿ ಹೆಂಗಿದೆ ಫುಲ್ಲು ಬಟ್ಟ ಬಯಲು. ಈ ರಾಜವಲಿ ಫಿಲಮಲ್ಲಿ ಲಾಸ್ಟ್ ಸೀನ್ ಇದೆ ಗೊತ್ತಾ, ಫೈಟಿಂಗ್ ಸೀನು. ಒಂದು ಒಳ್ಳೆ ತೋಪಿಗೆ ಎಳ್ಕೊಂಡು ಹೋಗಿ ವಸಿಷ್ಠ ಸಿಂಹ ಲಾಸ್ಟಲ್ಲಿ ಅದ್ಯಾವುದೋ ಒಂದು ಇದರಲ್ಲಿ ಇರ್ತಾರೆ. ಇಲ್ಲ ಫುಲ್ ತೋಪು ಅಂದರೆ ಗೊತ್ತಿರೋದು ನಮ್ಮ ಹಳ್ಳಿ ಕಡೆ ಜನಗಳಿಗೆ. ಫುಲ್ಲು ಕಾಡು, ಆ ಕಡೆ ಅಲ್ಲಲ್ಲಿ ಒಂದು ಬಂಡೆ ಮಧ್ಯದಲ್ಲಿ ಹೋಗಿ ಕರ್ಕೊಂಡೋಗಿ ಎಷ್ಟು ಅವ್ರಿಗೆ ಬೆನ್ನಿಗೆ ಸುರಿ ಹಾಕ್ತಾರೆ ಸ್ವಂತ ಸ್ನೇಹಿತರೆ. ಆ ಥರ ಜಾಗ ಇದು ಕೂಡ. ನನಗೆ ಯಾರಿರ್ತಾರೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂದರೆ ಯಾವ ಥರ ರಿಸ್ಕ್ ತಾಣಕ್ಕೆ ಹೋಗಬಾರ್ದು. ನೋಡಿ ಅಲ್ಲಿ ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇದೆ. ಒಂದು ಪ್ರದೇಶ ತೋರಿಸ್ತೀನಿ ಹೇಗಿದೆ ಅಂತ. ಮುಂದೆ ಹೋಗಿ ಟರ್ನ್ ಮಾಡ್ಕೊಂಬರೋಣ. ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಎತ್ತಿನ ಹೊಳೆ ತುಂಬ ವರ್ಷದಿಂದ ಕಟ್ತಾ ಇದ್ದಾರೆ, ಇನ್ನೂ ನಡೀತಾ ಐತೆ. ಹೋಗಿ ತೋರಿಸ್ತೀನಿ. ಎತ್ತಿನ ಹೊಳೆ ಕಾಮಗಾರಿ ಇನ್ನೂ ನಡೀತಾ ಇದೆ. ಮೋಸ್ಟ್ಲಿ ಇದು ಈ ಮುಖಾಂತರ ಪೈಪು ತರಕ್ಕೆ ಕಾಮಗಾರಿ ನಡೀತಾ ಇದೆ. ನೋಡುವ ಏನು ಮಾಡ್ತಾರೆ ನೆಕ್ಸ್ಟು ಅಪ್ಕಮಿಂಗ್ ಡೇಸ್ನಲ್ಲಿ. ಬನ್ನಿ ಈಗ ಊರಿಗೆ ಹೋಗಿ ಸಿಗ್ತೀನಿ. ನೋಡಿ ರೋಡಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಆಂಜನೇಯ ವಿಗ್ರಹ ಅನಿಸುತ್ತೆ. ಅದರ ಹಿಂದೆಗಡೆ ಹಳೆ ವಿಗ್ರಹ ಕೆತ್ತನೆ ಮಾಡಿ ತುಂಬ ವರ್ಷ ಆಯಿತು. ಚೂರು ಮುಂದಕ್ಕೆ ಹೋದರೆ ನಿಮ್ಗೆ ಅದು ಈಶ್ವರನ ವಿಗ್ರಹ ಕೂಡ ಸಿಗುತ್ತೆ. ಸುತ್ತಮುತ್ತ ತುಂಬಾ ಪ್ಲೇಸ್ಗಳಿದೆ. ಯಾರೆಲ್ಲ ಸಂಡೇ ಒಂದೊಳ್ಳೆ ಔಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಇದು ಬಂದು ತುಮಕೂರು ಹಾಗೂ ಪಾವಗಡ ಮಧುಗಿರಿ ಹೈವೇ. ನೀವು ಕೊರಟಗೆರೆ ಲೈಕ್ ಈ ದಾಬಸ್ಪೇಟೆ ಬಿಟ್ಟ ಮೇಲೆ ಮುಂದೆ ಬಂದರೆ ನಿಮಗೆ ದೇವರಾಯನ ದುರ್ಗ ಸಿಗುತ್ತೆ. ದೇವರಾಯನ ದುರ್ಗ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇವೆರಡು ವಿಗ್ರಹ ಸಿಗುತ್ತೆ ನಿಮಗೆ ನೋಡೋಕ್ಕೆ, ಆಂಜನೇಯ ವಿಗ್ರಹ ಹಾಗೂ ಈಶ್ವರನ ವಿಗ್ರಹ. ಅದರ ನಂತರ ಇನ್ನೊಂದು ಚೂರು ಮುಂದೆ ಹೋದರೆ
ಅಲ್ಲಿ ಹೋಗ್ತಾ ನಿಮಗೆ ಫಸ್ಟಿಗೆ ನಿಮಗೆ ಸಿಗೋದು ಚನ್ನರಾಯನ ದುರ್ಗ. ಹಾಗೂ ಚನ್ನರಾಯನ ದುರ್ಗ ಪಕ್ಕದಲ್ಲೇ ಇನ್ನೊಂದು ಬೆಟ್ಟ ಕೂಡ ಇದೆ. ಹಾಗೆ ಗೊರವನಹಳ್ಳಿ ತೀರ್ಥ ಡ್ಯಾಮು, ನಂತರ ಪಾವಗಡ, ಮಧುಗಿರಿ ಕೋಟೆ, ಪಾವಗಡ ಕೋಟೆ ಹಾಗೂ ಮಧುಗಿರಿ ಫಾಲ್ಸು, ಈ ಥರ ತುಂಬಾ ಪ್ಲೇಸ್ಗಳೆಲ್ಲ ಇದೆ ಈ ಸೈಡು. ಯಾರೆಲ್ಲ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡ್ತಿದ್ದೀರಾ ಬನ್ನಿ, ವಿಸಿಟ್ ಕೊಡಿ. ಯಾರಿಗೆಲ್ಲ ರೂಟ್ ಗೊತ್ತಿಲ್ಲ, ನಾನು ಕೂಡ ಜಾಯ್ನ್ ಆಗ್ತೀನಿ ನಿಮ್ಮ ಗೈಡಾಗಿ. ನಿಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡಿ ನಾವು ಸ್ವಲ್ಪ ಬೆಳೆಯುವ. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ. ಅರೆಕು ಹಾಕ್ತಕ್ಕನಾಗೆ ಇಕ್ತೀರಾ ಬರೀಕ ನೀವು ಬೇಡ ತಲೆನೋ ಪೂಜೆ ಆಗಲಿ ಮಾಡಿಸ್ಬಲ್ಲ ಮಟನ್ ಹಾಕ್ತಿದ್ದವ್ರಿಗೆ